ಈಗಾಗಲೇ ಸಮಯ ರಾತ್ರಿ 9 ಗಂಟೆ ಆಗ್ತಾ ಬಂದಿದೆ. ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು, ಅಕ್ಕಪಕ್ಕ ಜಿಲ್ಲೆಯಿಂದ ಬಂದಿರತಕ್ಕಂಥ ನಾಯಕರುಗಳು ಎಲ್ಲರೂ ಕೂಡ ನಿಮ್ಮನ್ನು ಉದ್ದೇಶಿಸಿ ಹೀಗೆ ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಏಕೆಂದರೆ ತಾವುಗಳು ಕೂಡ ಭಾಳ ದೂರದಿಂದ ನಿಮ್ಮ ಗ್ರಾಮಗಳಿಂದ ಬಂದಿರ್ತೀರಿ. ಸಮಯ 9 ಗಂಟೆ ಆಗಿದೆ. ಅನೇಕ ವಿಚಾರಗಳು ಈಗಾಗಲೇ ಪಕ್ಷದ ಸಂಘಟನೆ ಕುರಿತು, ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಸದಸ್ಯತ್ವ ಅಭಿಯಾನವನ್ನು ಕುರಿತು, ಜೊತೆಯಲ್ಲಿ ಸರ್ಕಾರದ ಜನವಿರೋಧಿ ನೀತಿಯ ಬಗ್ಗೆ ಕೂಡ ಅನೇಕ ಜನ ಚರ್ಚೆಯನ್ನು ಮಾಡಿದ್ದಾರೆ. ನಿನ್ನೆ ದಿನ ವಿಜಯಪುರ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೇನೆ. 2 ದಿನಗಳ ಕಾಲ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ, ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೆನ್ನೆ ದೇವರಿಪಿರಿಗೆಗೆ ಹೋಗಿದ್ದೆ. ಇವತ್ತು ಬೆಳಗ್ಗೆ ಇಂಡಿಗೆ ತೆರಳಿದ್ದೆ. ಇವತ್ತು ಬಸವಣ್ಣನ ನಾಡು ಪುಣ್ಯಕ್ಷೇತ್ರ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ. ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಹಾಗೂ ಅಪ್ಪುಗೌಡರ ಅಭಿಮಾನಿಗಳ ಬಳಗ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮ ಬಿಡುವಿಲ್ದಿರ ಸಮಯವನ್ನು ಪಕ್ಷದ ಸಂಘಟನೆಗೋಸ್ಕರ ಇವತ್ತು ಮೀಸಲಿಟ್ಟಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅಪ್ಪುಗೌಡರು ಸರಿಸುಮಾರು ಅರ್ಧ ಗಂಟೆ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದರು. ಅವರು ಮಾತನಾಡಿದಂಥ ಪ್ರತಿಯೊಂದು ವಿಚಾರನೂ ಕೂಡ ಬಹಳ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ, ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದೆ. ಅಪ್ಪುಗೌಡರ ಕುಟುಂಬ ರಾಜಕೀಯದ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕುಟುಂಬ. ಅವ್ರಿಗೆ ರಾಜಕಾರಣ ಅಂತಕ್ಕಂಥದ್ದು ಅವರ ಮನೆತನಕ್ಕೆ ಹೊಸದೇನಲ್ಲ. ಮನಗೋಳಿಯವರ ಕುಟುಂಬ ನಿರಂತರವಾಗಿ ಕ್ಷೇತ್ರದ ಜನತೆಯ ಪ್ರಾಮಾಣಿಕ ಸೇವೆಯಲ್ಲಿ ಸುದೀರ್ಘ ಕಾಲ ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಬರ್ತಾ ಇದ್ದಾರೆ. ಚುನಾವಣೆಯ ಏಳು ಬೀಳುಗಳು, ಸೋಲು ಗೆಲುವು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಅಪ್ಪುಗೌಡರಲ್ಲಿ ಒಂದು, ನಾನಾಗಲಿ ತಾವುಗಳಾಗಲಿ ಅವ್ರನ್ನ ವ್ಯಕ್ತಿಗತವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು, ಮನುಷ್ಯ 4 ಸಲ ಸೋಲನ್ನು ಉಂಡಿದ್ರು ಕೂಡ, 4 ಬಾರಿ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಅವರ ಮನಸ್ಸಿನಲ್ಲಿ ಒಂದು ದೃಢವಾದಂಥ ಸಂಕಲ್ಪವನ್ನು ಏನಿಟ್ಕೊಂಡಿದ್ದಾರೆ, ಒಂದು ಇಚ್ಛಾಶಕ್ತಿಯನ್ನು ಏನಿಟ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೂ ಕೊರತೆ ಕಾಣ್ತಾ ಇಲ್ಲ. ಅಪ್ಪುಗೌಡರ ವ್ಯಕ್ತಿತ್ವ ನಾನು ಗಮನಿಸ್ದಂಗೆ ಭಾಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ಸ್ವಭಾವದ ಒಂದು ಗುಣವಿರ್ತಕ್ಕಂಥ ಒಬ್ಬ ಮನುಷ್ಯ. ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದು ಮಾಡೋದಿಲ್ಲ. ಕಾಯಕವೇ ಕೈಲಾಸ ಅಂತಕ್ಕಂಥದ್ರ ಮೇಲೆ ಇವತ್ತು ನಂಬಿಕೆಯನ್ನು ಇಟ್ಕೊಂಡು ಕ್ಷೇತ್ರದ ಜನತೆ ಮುಂದೊಂದು ದಿನ ಯಾವತ್ತಾದರೂ ನನಗೆ ಕ್ಷೇತ್ರದ ಸರ್ವೋತ್ತಮಕ ಅಭಿವೃದ್ಧಿಯ ದೃಷ್ಟಿಯಿಂದ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರುಗಳ ಕೈಯನ್ನು ಬಿಡಬಾರ್ದು. ಜೊತೆಯಲ್ಲಿ ಅವರನ್ನು ನಂಬಿ ಮತ ಹಾಕಿರ್ತಕ್ಕಂಥ ತಾಲೂಕಿನ ಜನತೆಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಮನಸ್ಸಿನಲ್ಲಿ ಎಷ್ಟೇ ದುಃಖ ಇರಲಿ, ಎಷ್ಟೇ ನೋವಿರಲಿ, ಅವ್ರ ಮುಂದೆ ಏನೇ ಸಮಸ್ಯೆಗಳು ಎದುರಾದರೂ ಕೂಡ ಅಪ್ಪುಗೌಡರ ಮುಖದಲ್ಲಿ ಆ ಒಂದು ಮಂದಹಾಸವನ್ನು ನಾವೇನು ಕಾಣ್ತಾ ಇದ್ದೇವೆ. ದಯಮಾಡಿ ಅಪ್ಪುಗೌಡರು ಅವ್ರು ಮಾತನಾಡಬೇಕಾದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾಳ ಆಳವಾಗಿ ಮಾತನಾಡಿದರು. 4 ಬಾರಿ
ಚುನಾವಣೆಯನ್ನು ಎದುರಿಸಿ ಸೋತಿರ್ತಕ್ಕಂಥ ವ್ಯಕ್ತಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದು. ದಯಮಾಡಿ ಇನ್ನೂ ಹೆಚ್ಚು ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಡಿ ಈ ಕ್ಷೇತ್ರದ ಜನತೆ. ಯಾಕೆಂದರೆ ಅಪ್ಪುಗೌಡರಿಗೆ ರಾಜಕಾರಣ ಮಾಡಲೇಬೇಕು ಅಂತಕ್ಕಂಥದ್ದೇನಿಲ್ಲ. ಇವತ್ತು ಸಮಾಜದಲ್ಲಿ ಏನಾದರೂ ಅವರ ಕ್ಷೇತ್ರದಲ್ಲಿ ಒಂದು ಸುಧಾರಣೆಯನ್ನು ತಗೊಂಡು ಬರಬೇಕು. ಸಮಾಜದಲ್ಲಿ ನಾನು ಈ ಶಾಸಕನಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಸಮಾಜವನ್ನು ಕಟ್ಟತಕ್ಕಂಥ ಒಂದು ಕೆಲಸ ಮಾಡಬೇಕು. ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಈ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗವನ್ನು ನನ್ನ ಅಣ್ಣ ತಮ್ಮಂದಿರು ಅಂತಕ್ಕಂಥ ನಿಟ್ಟಿನಲ್ಲಿ ಮನಸ್ಸಿಗೆ ಪ್ರತಿಯೊಬ್ಬರನ್ನ ಅಪ್ಕೊಂಡು ತಪ್ಕೊಂಡು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಅಪ್ಪುಗೌಡರು ಈಗಾಗಲೇ ಏನು ತಮ್ಮ ಮುಂದೆ ಮಾತನಾಡಬೇಕಾದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದು. ದಯಮಾಡಿ ಅಪ್ಪುಗೌಡ್ರೆ, ಭಗವಂತ ನಿಮಗೆ ಇಷ್ಟು ಪರೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದಾದರೆ ಇವತ್ತು ನಾವು ನೀವೆಲ್ಲರೂ ಸೇರಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಿಮ್ಮ ನೇತೃತ್ವದಲ್ಲಿ ಇವತ್ತು ಬಸವಣ್ಣನ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಆ ಬಸವಣ್ಣನ ಬಳಿ ಪ್ರಾರ್ಥನೆಯನ್ನು ವೈಯಕ್ತಿಕವಾಗಿ ಮಾಡ್ತೇನೆ. ಈ ವೇದಿಕೆ ಮೇಲೂ ಕೂಡ ಆ ಬಸವಣ್ಣನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಪ್ಪುಗೌಡ್ರನ್ನ ದಯಮಾಡಿ ನೀವು ಯಾರೂ ಕೈ ಬಿಡಲಿಕ್ಕಿಲ್ಲ. ಈ ಕ್ಷೇತ್ರದ ಜನತೆ ಅವರಿಗೆ ಶಾಸಕರಾಗಿ ಆಯ್ಕೆಯನ್ನು ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ನಿನ್ನೆ ದಿನದಿಂದ ನಾನು ಪ್ರವಾಸವನ್ನು ಏನು ಕೈಗೆತ್ಕೊಂಡಿದ್ದೇನೆ. 3 ತಾಲೂಕುಗಳು ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಏನು ಕೊಡ್ತಾ ಇದ್ದೇನಣ್ಣ. ದೇವರಿಪಿರ್ಗಿ, ಇಂಡಿ ಹಾಗೂ ಬಸವನ ಬಾಗೇವಾಡಿ. ನಾಗ್ಟಾಣದ ನಮ್ಮ ಸುನೀತಾ ಅಕ್ಕವರು ಕೂಡ ಇಲ್ಲೇ ಕೂತಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ನಿಗದಿಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಭೇಟಿಯನ್ನು ಕೊಡ್ತೇನೆ. ಜನತಾದಳ ಪಕ್ಷ ಅಂದರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಸಾಕಷ್ಟು ಜನ ತಪ್ಪು ಪರಿಕಲ್ಪನೆಯನ್ನು ಸಮಾಜದಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿದ್ದಾರೆ. ಆದರೆ ನಾನಿವತ್ತು ಇಂಡಿನಲ್ಲೂ ನಿಂತ್ಕೊಂಡಾಗ ಒಂದು ಮಾತನ್ನು ಹೇಳ್ತಾ ಇದ್ದೆ. ಬಹಳ ಜನಕ್ಕೆ ಚುನಾವಣೆಯ ಅಂಕಿ ಅಂಶಗಳು, ಚುನಾವಣೆ ಫಲಿತಾಂಶ ಬಂದ ನಂತರ ಎಲ್ಲವೂ ಕೂಡ ಮನಸ್ಸಿನಲ್ಲಿ ಇರಲಿಕ್ಕಿಲ್ಲ. ಆದರೆ ಇವತ್ತು ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. 2004ರಿಂದ ಇಲ್ಲಿಯವರೆಗೂ ನಡೆದಂಥ ಪ್ರತಿಯೊಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 40ರಿಂದ 50% ಶೇಕಡ ಶಾಸಕರು ವಿಧಾನಸೌಧಕ್ಕೆ ಜನತಾದಳ ಪಕ್ಷದ ಶಾಸಕರು ಹೋಗಿರ್ತಕ್ಕಂಥದ್ದು. 50ರಿಂದ 60% ಹಳೆ ಮೈಸೂರು ಪ್ರಾಂತ್ಯ ಆದರೆ ಮತ್ತೆ 40% ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮನದಟ್ಟು ಮಾಡಬೇಕಾಗ್ತದಣ್ಣ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ಅಂದರೆ, ಇವತ್ತು ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಜನತಾದಳ ಪಕ್ಷ ತನ್ನದಾದಂಥ ಪ್ರಾಬಲ್ಯವನ್ನು ಹೊಂದಿದೆ. ಆದರೆ ಇವತ್ತು ನಾನು ಕಳೆದ 2 ದಿನದಿಂದ ನಿಮ್ಮ ಜೊತೆಯಲ್ಲಿ ಭಾಳ ಹತ್ತಿರದಿಂದ ಇವತ್ತು ನಿಮ್ಮನ್ನೇನು ಕಾಣ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹಕತೆ, ನಿಮ್ಮಲ್ಲಿ ಇರ್ತಕ್ಕಂಥ ಹುಮ್ಮಸ್ಸು, ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಸಾಧನೆಗಳು ಇವತ್ತು ಶಾಶ್ವತವಾಗಿ ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನು ನಿಮ್ಮ ಬಾಯಿಗಳಲ್ಲೇ ನೀವು ಮಾತನಾಡಬೇಕಾದ್ರೆ ನಿಮ್ಮ ಮಾತುಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನಣ್ಣ. ಹಾಗಾಗಿ ಇವತ್ತು ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಜನತಾದಳ ಪಕ್ಷ ಬಹಳ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ, ಅದೇ ರೀತಿ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಸೇರಿ ಒಂದು ಶಪಥವನ್ನು ಹೊತ್ತಬೇಕಾಗ್ತದೆ. ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ 93 ವಯಸ್ಸಿನ ದೇವೇಗೌಡರು ಸಾಹೇಬರು ಮೊನ್ನೆ ದೇವದುರ್ಗದಿಂದ ನಾನು ಅವರು ಹೆಲಿಕಾಪ್ಟರ್ನಲ್ಲಿ ಬರಬೇಕಾದ್ರೆ ಭಾವನಾತ್ಮಕವಾಗಿ ಒಂದು ಮಾತನ್ನು ನನಗೆ ಕೇಳಿದ್ರು, ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆ ಏನಪ್ಪ ಅಂದರೆ, ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ರು, ನೋಡಪ್ಪ ನನಗೆ 93 ವಯಸ್ಸಾಗಿದೆ, ಈ ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥವ್ರು ಸಹಸ್ರಾರು ಸಂಖ್ಯೆಯಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ, ಫಲಾಪೇಕ್ಷೆಗಳಿಲ್ದಿರ ಈ ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥ ಲಕ್ಷಾಂತರ ಜನ ಜನತಾದಳ ಪಕ್ಷದ ಕಾರ್ಯಕರ್ತರುಗಳಿದ್ದಾರೆ. ದಯವಿಟ್ಟು
ಅವರ ಭವಿಷ್ಯವನ್ನು ರೂಪಿಸಬೇಕಾಗ್ತದೆ, ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡವನ್ನು ಮುಟ್ಟಿಸ್ಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು 93 ವಯಸ್ಸಿನ ದಣಿವರಿಯದ ನಾಯಕರು ನನ್ನ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದ ನನ್ನ ರಾಜಕೀಯದ ಬದುಕಿನ ಪ್ರಶ್ನೆ ಅಲ್ಲ, ಇದು ಲಕ್ಷಾಂತರ ಜನ ಜನತಾದಳ ಪಕ್ಷದ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರ ಮುಂದಿನ ಭವಿಷ್ಯದ ಪ್ರಶ್ನೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮುಂದೊಂದು ದಿನ ಜನತಾದಳ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರುಗಳಿಗೆ, ಪ್ರಾಮಾಣಿಕರಿಗೆ ಪಕ್ಷ ಗುರುತಿಸಿ ಆ ಅಧಿಕಾರದ ಚುಕ್ಕಾಣಿ ನಿಮ್ಮ ಮೂಲಕ ಇವತ್ತು ಈ ರಾಜ್ಯದ ಜನತೆಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಪಕ್ಷ ಕಟ್ಟಬೇಕಾಗ್ತದಣ್ಣ. ಇವತ್ತು ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಬೇರೆ ಇನ್ಯಾವುದೇ ವಿಚಾರಕ್ಕೋಸ್ಕರ ಅಲ್ಲ. ಯಾವುದೇ ವಿಧಾನಸಭಾ ಚುನಾವಣೆಯನ್ನು ನಾವು ಇವತ್ತು ಎದುರು ನೋಡ್ತಾ ಇಲ್ಲ. ಇನ್ನು 3 ವರ್ಷಗಳ ಕಾಲ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ನಮಗೆ ಸಮಯಾವಕಾಶ ಇದೆ. ಆದರೆ ಇವತ್ತು ನಾನು ಮುಖ್ಯವಾಗಿ ಬಂದಿರತಕ್ಕಂಥ ಉದ್ದೇಶ ನಿಮ್ಮ ಗ್ರಾಮ ಪಂಚಾಯಿತಿ, ನಿಮ್ಮ ತಾಲೂಕು ಪಂಚಾಯಿತಿ, ನಿಮ್ಮ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಅತಿ ಶೀಘ್ರದಲ್ಲೇ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ನಿಮ್ಮ ಗ್ರಾಮಗಳಲ್ಲಿ, ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನೀವು ಜನರ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಇರ್ತೀರಿ. ಜನತಾದಳ ಪಕ್ಷದಿಂದ ನನಗೆ ಟಿಕೆಟನ್ನು ಪಡೆದು ನಾನು ಜಿಡ್ಪಿನೋ ಟಿಪಿನೋ ಗ್ರಾಮ ಪಂಚಾಯಿತಿ ಮೆಂಬರು ಆಗಿ ನಾನು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಭಾಳ ಜನ ಇರ್ತೀರಿ. ಇವತ್ತು ನಾನು ಬಂದಿರತಕ್ಕಂಥದ್ದು ಮೊದಲು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನು ನಡೆಸಬೇಕಾಗ್ತದೆ. ಕಾರ್ಯಕರ್ತರ ಗೆಲುವು ಜನತಾದಳ ಪಕ್ಷದ ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ರಲ್ಲಿ ಯಾರು ಕೂಡ ನಮ್ಮನ್ನ ತಡಿಲಿಕ್ಕಾಗೋದಿಲ್ಲ, ತಡೆಗಟ್ಟಲಿಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನಾವೇನು ನಿಮ್ಮ ಮುಂದೆ ಬಂದು ನಿಂತಿದ್ದೇವಣ, ಇದು ಬರೀ ಇವತ್ತಿಗೆ ಮುಕ್ತಾಯ ಆಗ್ತಕ್ಕಂಥ ಸಭೆ ಅಲ್ಲ. ಇವತ್ತಿನ ಈ ಸಭೆ ಪ್ರಾರಂಭಿಕ ಹಂತದ ಸಭೆ, ಮೊದಲನೇ ಹಂತದ ಸಭೆ. ಈ ರೀತಿ ಇನ್ನೂ ಹಲವಾರು ಬಾರಿ ತಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಬೇಕು, ಜೊತೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ದಡ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಕೆಲಸ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ. ನಾವು ವೇದಿಕೆ ಮೇಲೆ ವೆಂಕಟರಾವ್ ನಾಡಗೌಡರು ಸಾಹೇಬರಿದ್ದಾರೆ, ರಾಜಣ್ಣ ಅವರು ಜಿಲ್ಲೆಯ ಶಾಸಕರು. ನಿನ್ನೆಯ ದಿನ ದೇವರಿಪಿರಿಗಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಆಲ್ಕೋಡ್ ಹನುಮಂತಪ್ಪನವರು ಬಹುಶಃ ದೀರ್ಘಕಾಲ ಎಲ್ಲವನ್ನ ನಿಮ್ಮ ಮುಂದೆ, ಯಾಕೆಂದರೆ ಅವ್ರನ್ನ ನಾನು ಭಾಳ ಗಮನಿಸ್ತಾ ಇರ್ತೇನೆ. ಮಾತನಾಡಬೇಕಾದ್ರೆ ಅವರ ಭಾಷಣದ ಶೈಲಿ, ಅವರು ಮಾತನಾಡ್ತಕ್ಕಂಥದ್ದು ಸುಮ್ಮನೆ ಭಾಷಣ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಪ್ರತಿಯೊಬ್ಬರು ಮನಸ್ಸು ಮುಟ್ತಕ್ಕಂಥ ರೀತಿ ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡ್ತಾರೆ. ಇವತ್ತು ಮದುಮಗನ ರೀತಿ ಹೊಸ ಜುಬ್ಬವನ್ನು, ಕಲರ್ಫುಲ್ ಜುಬ್ಬವನ್ನು ಹೋಲಿಸ್ಕೊಂಡು ಬಂದಿದ್ದಾರೆ. ಭಾಳ ಕಲರ್ಫುಲ್ಲಾಗೆ ಇವತ್ತು ಆಲ್ಕೋಡ್ ಹನುಮಂತಪ್ಪನವರು ಮಾಜಿ ಸಚಿವರು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಮತ್ತೊಬ್ಬರು ಮಾಜಿ ಶಾಸಕರು ವೀರಭದ್ರಣ್ಣವರು ಕೂಡ ಬಂದಿದ್ದಾರೆ. ನಮ್ಮ ಸೇಡಂನ ಬಾಲರಾಜ್ ಗುತ್ತೇದಾರ್ ಅವರು ಕಲಬುರಗಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಹೌದು. ಇಲ್ಲ, ನಾವು ಕುಮಾರಣ್ಣನ ಥರ ಲುಂಗಿ ಹಾಕತ್ತೀವಿ, ಲುಂಗಿ ಎಲ್ಲ ಪಂಚೆ ಅಂತಾರೆ, ಅದನ್ನು ಪಂಚೆ ಹಾಕ ಬತ್ತೀನಿ ಅಂತ ಬಂದವ್ರೆ ವೀರಭದ್ರಣ್ಣವ್ರು. ದೊಡ್ಡಪ್ಪಗೌಡರು 5 ನಿಮಿಷ ಮಾತಾಡಿದ್ರು. ಬರೀ ಈ ಕ್ರಿಕೆಟ್ ಫೀಲ್ಡಲ್ಲಿ ಬ್ಯಾಟ್ ಹಿಡ್ಕೊಂಡ್ರಿ 4, 6 ಹೊಡೆದಂಗೆ ಬರೀ 4, 6 ಹೊಡೆದೊಡೆದು ಬಾರಿಸಿ ಕೆಚ್ಚಿ ಕೆಡುವುದ್ರು. RCB ಕಪ್ ಗೆದ್ದಂಗೆ ಹೊಡೆದ್ರು. ಮತ್ತೆ ಕೊಪ್ಪಳದ CV ಚಂದ್ರಶೇಖರಣ್ಣ, ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನೂ ಕೂಡ ನಾವು ಕೊಪ್ಪಳದಲ್ಲಿ ಶಾಸಕರಾಗಿ ನೋಡ್ತಕ್ಕಂಥದ್ದಾಗತ್ತೆ ಖಂಡಿತವಾಗ್ಲೂ. ದೊಡ್ಡಪ್ಪಗೌಡರು ಗೆಲ್ತಾರೆ, ಅವರು ಗೆಲ್ತಾರೆ, 100ಕ್ಕೆ 100. ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸವಾಲಿರ್ತಕ್ಕಂಥದ್ದು, ಒಂದು ಕಡೆ ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದೆ, ಹಳೆ ಮೈಸೂರು ಪ್ರಾಂತ್ಯ ಒಂದಾದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ. ಈಗಾಗಲೇ ನನ್ನ ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದೇನೆ. ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಜನತಾದಳ ಪಕ್ಷದಲ್ಲಿ ನೀವು ತಿರುಗಿ ನೋಡಿದಾಗ 2004ರಲ್ಲಿ ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳಿದ್ರು ನಮ್ಮ ಪಕ್ಷದಲ್ಲಿ. ತಿಂದು ಉಂಡು ಬೆಳೆದು ಒಂದು ರಾಜಕೀಯ ವೇದಿಕೆಯಾಗಿ
ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನು ಬಳಸ್ಕೊಂಡು ಇವತ್ತು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಇವತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳಾದಿಯಿಂದ ನೀವು ಎಲ್ಲರೂ ಕೂಡ ಕಾಣ್ಬೋದು. ಆದರೆ ಇವತ್ತು ಬಹಳ ಜನ ಪಾಪ ಹೇಳ್ತಾರೆ ಕಾಂಗ್ರೆಸ್ನವರು, ಎಲ್ಲಿದೆ ಜನತಾದಳ ಪಕ್ಷ, ಜನತಾದಳ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಇದೆ. ಮತ್ತೊಂದು ಮಾತನ್ನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗೆ ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಲ್ಲಿ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರ ಕೂಗಿಗೆ ಸ್ಪಂದಿಸಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಎಲ್ಲಿ ಗೆಲ್ತಾರ್ರಿ ಕುಮಾರಣ್ಣ ಅವರು ಮಂಡ್ಯದಲ್ಲಿ, ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದರು. ಇವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತೇನಾದರೂ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಉನ್ನತವಾದಂಥ 2 ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಅಂತಕ್ಕಂಥದ್ದಾದರೆ ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 19 ಜನ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಸಾಕಷ್ಟಿದೆ ಅಂತಕ್ಕಂಥದ್ದನ್ನ ಇದು ನಾವು ಹೇಳ್ತಕ್ಕಂಥದ್ದಲ್ಲ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಿತ್ರ ಪಕ್ಷವಾದಂಥ ನಾಯಕರುಗಳು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷ ಸಾಕಷ್ಟು ಅವರಿಗೆ ಒಳಗಡೆ ಮನಸ್ಸಿನಲ್ಲಿ ಭಯ ಇರ್ತಕ್ಕಂಥದ್ದು ಅದು ಒಬ್ಬರ ಮೇಲೆ. ಅವ್ರಿಗೆ ಒಂದು ಒಳಗಡೆ ಆತ್ಮತೃಪ್ತಿ ಇದೆ, ಸನ್ಮಾನ್ಯ ಕುಮಾರಣ್ಣ ಅವರೇನಾದ್ರು ವಿಧಾನಸೌಧದ ಒಳಗಡೆ ಇವತ್ತು ಏನಾದರೂ ಇದ್ದಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ನೈತಿಕತೆ, ಆ ನಾಯಕತ್ವದಲ್ಲಿ ಒಂದು ದಿನ ಕೂಡ ಒಂದು ಕಪ್ ಚುಕ್ಕೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ. ವಿಧಾನಸೌಧದಲ್ಲಿ ತೊಡೆ ತಟ್ಟಿ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಸಚಿವ ಸಂಪುಟ ಯಾರೇ ಇರಲಿ, 18 ಜನ ಇರಲಿ, 10 ಜನ ಇರಲಿ, 37 ಜನ ಇರಲಿ, 40 ಜನ ಇರಲಿ, 28 ಜನ ಇರಲಿ, ತೊಡೆ ತಟ್ಟಿ ಮಾತನಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನು ಈ ರಾಜ್ಯದ ಜನತೆ ಪರವಾಗಿ ಮಾತನಾಡ್ತಕ್ಕಂಥ ನೈತಿಕ ಹಕ್ಕನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಒಬ್ಬರೇ, ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅವ್ರಿಗೆ ಅನಿಸಿದೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರು, ಇನ್ನೇನು ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಾಯ್ತು, ಮತ್ತಿನ್ನೇನು ಕುಮಾರಣ್ಣ ಅವ್ರು ರಾಜ್ಯಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ, ಇನ್ನೇನೇ ಇದ್ರು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದು ಪಾಪ ಭಾಳ ಜನ ಕಾಂಗ್ರೆಸ್ನವ್ರು ಅನ್ಕೊಂಡಿದ್ದಾರೆ. ಇರಲಿ, ಸಮಯ ಬರುತ್ತೆ ಎಲ್ಲದಕ್ಕೂ ಉತ್ತರ ಕೊಡೋಣ. ಇತ್ತೀಚೆಗೆ ಏನಾಗಿದೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ನೋಡ್ಬೋದು. ಹೇಳ್ಕೊಳ್ಳಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆದರೆ ಏನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನಲ್ಲಿ, ಸರ್ಕಾರದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಕೇಂದ್ರದ ಸುರ್ಜಿವಾಲಾ ಹತ್ರ ಹೋಗಬೇಕು. ಕೇಂದ್ರದ ಸುರ್ಜಿವಾಲಾ ಅವರಿಗೆ GPA ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ, GPA ಕೊಟ್ಟಿಲ್ಲ, SPA ಕೊಟ್ಟಿದ್ದಾರೆ. SPA ಅಂದರೆ ಸ್ಪೆಷಲ್ ಪವರ್ ಅಟಾರ್ನಿ, SPA ತಗೊಂಡಿದ್ದಾರೆ, GPA ಅಲ್ಲ. ಇವತ್ತು ಪಾಪ ಹೇಳ್ತಾರೆ, ಏನಾದರೂ ನಾವು ಶಾಸಕರು ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಸಿದ್ದರಾಮಯ್ಯನವ್ರ ಹತ್ರ ಹೋದರೆ ಅನುದಾನ ಸಿಕ್ಲಿಕ್ಕಿಲ್ಲ, ಇವತ್ತು ಸುರ್ಜಿವಾಲಾ ಅವ್ರ ಹತ್ರ ಹೋಗಬೇಕು ಅಂತಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿ? ಈ ಪ್ರಜಾಪ್ರಭುತ್ವದಲ್ಲಿ ಈ ಸಾಂವಿಧಾನಿಕ ಒಂದು ಹುದ್ದೆ, ಈ ಮುಖ್ಯಮಂತ್ರಿಗಳ ಕುರ್ಚಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಇದು. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಅದೇ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲವನ್ನ ಕೂಡ ಇವತ್ತು ತೆರೆದ ಪುಸ್ತಕದ ರೀತಿ ಇಟ್ಟಿದ್ದಾರೆ. ಇನ್ನೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳ ಬಗ್ಗೆ ನಮಗೆ ಅರಿವಿಲ್ಲ ಅಂತಕ್ಕಂಥದ್ದಾದರೆ ನೇಗಿಲಗಿರಿಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಅವರು ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ. ಅದನ್ನು ಓದಿ ತಿಳ್ಕೊಳ್ತಕ್ಕಂಥ ಕೆಲಸ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಮಾಡಬೇಕಾಗ್ತದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪಕ್ಷಾತೀತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಎಲ್ಲರೂ ಕೂಡ ಆರಾಧಿಸ್ತಾರೆ, ಪೂಜಿಸ್ತಾರೆ. ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇವಲ 3.25 ವರ್ಷ ಅವರ ಅತ್ಯಂತ ಕಮ್ಮಿ ಅವಧಿನಲ್ಲಿ, ಅಲ್ಪ ಅವಧಿನಲ್ಲಿ ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು. ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಪ್ರಧಾನಮಂತ್ರಿಗಳು ಯಾವ ರೀತಿ ಆದರು? ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಅನಿರೀಕ್ಷಿತವಾಗಿ
ನಿರೀಕ್ಷೆ ಇಟ್ಕೊಳ್ದಿರ ಬಂದಂಥ ಸ್ಥಾನ. ಅದನ್ನು ಯಾವ ಕಾರಣಕ್ಕೂ ಅಲ್ಲಿ ಅವತ್ತಿನ ಯುನೈಟೆಡ್ ಫ್ರಂಟ್ ಕನ್ವೇನರ್ ಬಂದ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು, ಇಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ನವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಅಂತ. ಯಾರಿಗಪ್ಪ ಹೇಳ್ತೀರಿ? ಕಾಂಗ್ರೆಸ್ ಅವರು ರಾಜಕಾರಣದ ಇತಿಹಾಸ ತಿಳ್ಕೊಳ್ದೇ ಇರ್ತಕ್ಕಂಥ ವಿಚಾರಗಳು ನೀವು ಮಾತಾಡ್ಬೋದು. ನಾವು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಹಿರಿಯಕರು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕಾಂಗ್ರೆಸ್ನವರ ಮಾಡಿದವರು ಪ್ರಧಾನಮಂತ್ರಿಗಳು. ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ವೆಂಕಟರಾವ್ ನಾಡಗೌಡರು ಹೇಳ್ದಂಗೆ ಅವತ್ತು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದಕ್ಕೆ ಬಹಳ ಜನ ಹಿಂಸರಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮನಸ್ಸು ಮಾಡಿ ಹೋಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತು ಅವರೆಲ್ಲರಿಗೂ ಕೂಡ ಒಂದು ಒಗ್ಗಟ್ಟನ್ನು ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಕಾಂಗ್ರೆಸ್ನವ್ರು ಹೇಳ್ತಾರೆ ಪ್ರಧಾನಮಂತ್ರಿ ಮಾಡ್ಬಿಟ್ರಿ ದೇವೇಗೌಡರಿಗೆ ಅಂತ. ಇತಿಹಾಸ ತಿಳಿದೇ ಇರತಕ್ಕಂಥವ್ರ ಹತ್ರ ಹೋಗಿ ಚರ್ಚೆ ಮಾಡಿ. ಇದೆಲ್ಲ ಕಾಂಗ್ರೆಸ್ನವರು JDS ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಬಹುಶಃ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇತ್ತೀಚಿನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೊದಲನೇ ಬಾರಿ ಸನ್ಮಾನ್ಯ ಕುಮಾರಣ್ಣವರು ಸರ್ಕಾರವನ್ನು ರಚನೆ ಮಾಡ್ತಾರೆ 2006ರಲ್ಲಿ. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಇದೇ ಸಿದ್ದರಾಮಣ್ಣ ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿರ್ತಾರೆ. ತದನಂತರ ಪಕ್ಷವನ್ನು ಉಳಿಸಬೇಕು,